In this video, let us discuss the next problem in internal reconstruction. Look at the problem. On the reconstruction of a company, the following terms were agreed upon. The shareholders to receive in lieu of their present holdings, that is 50,000 shares of rupees 10 each, the following. ಇದರ ಅರ್ಥ ಏನಂತ ಹೇಳಿದ್ರೆ, ಸೊ ಈಗ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್ ಎಷ್ಟಿದೆ, 50,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಹೇಳಿದ್ರೆ ಎಷ್ಟಿದೆ, 5 lakh ವರ್ತಿದ್ದು ಇಕ್ವಿಟಿ ಶೇರ್ಸ್ ಇದೆ. ಓಕೆ, ಆ ಇಕ್ವಿಟಿ ಶೇರ್ಸ್ ಅವರಿಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ನೀವು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ಆ 5 lakh ಇಕ್ವಿಟಿ ಶೇರ್ಸ್ ಯಾವ ರೀತಿ ಕನ್ವರ್ಷನ್ ಆಗ್ತದೆ. ಓಕೆ, ಫಸ್ಟ್ ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5 ಆಫ್ ದೇಯರ್ ಹೋಲ್ಡಿಂಗ್. ಈಗ 5 lakh ಇಕ್ವಿಟಿ ಶೇರ್ಸನ್ನು ಏನು ಮಾಡ್ತಾರೆ, ಅದರ 2/5 ಭಾಗ. ಸೊ ವಾಟ್ ವಿಲ್ ಬಿ ದ 2/5 ಆಫ್ 5 lakh? 2 lakh rupees. ಓಕೆ, 2 lakhನಷ್ಟು ಏನು ಮಾಡ್ತಾರೆ, ಎಗೇನ್ ದೇ ವಿಲ್ ಇಶ್ಯೂ ದ ನ್ಯೂ ಶೇರ್ಸ್. ಫುಲ್ಲಿ ಪೇಯ್ಡ್ ಶೇರ್ಸ್ 5 lakh ಇದ್ದದ್ದು 2 lakh ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರ್ ಆಗಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಇನ್ನೂ ಏನು ಕೊಡ್ತಾರೆ, 6% ಪ್ರಿಫರೆನ್ಸ್ ಶೇರ್ಸ್ ಈಕ್ವಲ್ ಟು 1/5 ಆಫ್ ದ ಎಬೋ ನ್ಯೂ ಇಕ್ವಿಟಿ ಶೇರ್. ವಾಟ್ ಈಸ್ ದ ನ್ಯೂ ಇಕ್ವಿಟಿ ಶೇರ್? 2 lakh ವರ್ತ್ ಆಫ್ ನ್ಯೂ ಇಕ್ವಿಟಿ ಶೇರ್ ಇಸ್ ಇಶ್ಯೂಡ್. ಈ 2 lakhಲ್ಲಿ 1/5, 2 lakh ಮೇಲೆ 1/5 ಅಂತ ಹೇಳಿದರೆ ಎಷ್ಟಾಗುತ್ತೆ, 20,000. ಕರೆಕ್ಟಾ? 20,000 or 40,000? 1 minute. 40,000. ಓಕೆ, 40,000 ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಸೊ 5 lakhಲ್ಲಿ ಔಟ್ ಆಫ್ 5 lakh, ಸೊ 2 lakh is given in the form of equity shares, ಅದು which is equal to 1/5 of the existing or old equity share. ಸೊ 2 lakh ಈಗ ನ್ಯೂ ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಆಯಿತು. ಆ 2 lakhಲ್ಲಿ 1/5 ಅಂತ ಹೇಳಿದರೆ 40,000ಅನ್ನು ಸೊ ಯಾವ ಫಾರ್ಮಲ್ಲಿ ಕೊಡ್ತಾರೆ, ಇಟ್ ವಿಲ್ ಬಿ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್. ಅದನ್ನು ಪ್ರಿಫರೆನ್ಸ್ ಶೇರ್ಸ್ ರೂಪದಲ್ಲಿ ಕೊಡ್ತಾರೆ, 6% ಪ್ರಿಫರೆನ್ಸ್ ಶೇರ್. ದೆನ್ 60,000 ವರ್ತ್ ಆಫ್ 6% ಸೆಕೆಂಡ್ ಡಿಬೆಂಚರ್ಸ್ ವಿಲ್ ಬಿ ಗಿವನ್. ಓಕೆ, 60,000 ವರ್ತ್ ಇದ್ದು ಸೆಕೆಂಡ್ ಡಿಬೆಂಚರ್ಸ್ ಕೊಡ್ತಾರೆ. ಸೊ ದಟ್ ಮೀನ್ಸ್ 5 lakh ಓಲ್ಡ್ ಇಕ್ವಿಟಿ ಶೇರ್ಸ್ಗೆ 2 lakh ವರ್ತ್ ಆಫ್ ನ್ಯೂ ಇಕ್ವಿಟಿ ಶೇರ್ಸ್ ವಿಲ್ ಬಿ ಗಿವನ್. ಫುಲ್ಲಿ ಪೇಯ್ಡ್ ನ್ಯೂ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್. 40,000 6% ನ್ಯೂ ಪ್ರಿಫರೆನ್ಸ್ ಶೇರ್ಸ್ ವಿಲ್ ಬಿ ಗಿವನ್ ಆ್ಯಂಡ್ 60,000 ಡಿಬೆಂಚರ್ಸ್ ವಿಲ್ ಬಿ ಗಿವನ್. ಎಷ್ಟಾಯ್ತು ಈಗ? 2 lakh ಪ್ಲಸ್ ಇಲ್ಲಿ 1 lakh, 3 lakh ಆಯಿತು. ಸೊ 5 lakh ಇದ್ದ ಇಕ್ವಿಟಿ ಶೇರ್ ಎಷ್ಟು ವರ್ತ್ ಆಗಿ ಕನ್ವರ್ಟ್ ಆಯಿತು, 3 lakh ಆಗಿ ಕನ್ವರ್ಟ್ ಆಯಿತು. ಅದು 2 lakh ಇಕ್ವಿಟಿ ಶೇರ್ ಆಗಿ ಕನ್ವರ್ಟ್ ಆಯಿತು, 40,000 ಪ್ರಿಫರೆನ್ಸ್ ಶೇರ್ ಆಗಿ ಕನ್ವರ್ಟ್ ಆಯಿತು, 60,000 ಡಿಬೆಂಚರ್ ಆಗಿ ಕನ್ವರ್ಟ್ ಆಯಿತು. ಈಗ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 5 lakh ಇದ್ದದ್ದು ಇಲ್ಲಿ ಸೆಟಲ್ಮೆಂಟ್ ಮಾಡುವಾಗ 3 lakh ಮಾತ್ರ ಬರ್ತಾ ಇದೆ. 2 lakh ಪ್ಲಸ್ 40,000 ಪ್ಲಸ್ 60,000. ಆ ರಿಮೈನಿಂಗ್ 2 lakh ಇದೆಲ್ಲ ಅದೇನು, ದಟ್ ಈಸ್ ದ ರೆಡ್ಯೂಸ್ಡ್ ವ್ಯಾಲ್ಯೂ. ಅಷ್ಟು ಕ್ಲೇಮ್ ಅವ್ರದ್ದು ರೆಡ್ಯೂಸ್ ಆಯಿತು. ಆ ರೆಡ್ಯೂಸ್ಡ್ ಕ್ಲೇಮನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ಓಕೆ, ನೆಕ್ಸ್ಟ್ ಒನ್, an issue of 50,000 5% first debentures was made and allotted payment for the same having been received in cash. ಸೊ ದಿಸ್ ಈಸ್ ದ ನ್ಯೂ ಎಜಸ್. ಅದು ಒಂದು ಟೋಟಲಿ ನ್ಯೂ ಇಶ್ಯೂ. ಅವ್ರು ಏನು ಮಾಡ್ತಾರೆ, 50,000 ವರ್ತ್ ಇದ್ದು 5% ಫಸ್ಟ್ ಡಿಬೆಂಚರ್ಸನ್ನು ಇಶ್ಯೂ ಮಾಡ್ತಾರೆ ಆ್ಯಂಡ್ ದೇ ವಿಲ್ ರಿಸೀವ್ ದ ಕ್ಯಾಶ್ ಫಾರ್ ದ್ಯಾಟ್. ಸೊ ವಾಟ್ ಈಸ್ ದ ಎಂಟ್ರಿ? ಇಫ್ ದ ಡಿಬೆಂಚರ್ಸ್ ಇಶ್ಯೂಡ್, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ಡ್ ಟು 5%, ರೈಟ್? 5% ಫಸ್ಟ್ ಡಿಬೆಂಚರ್ಸ್ ಅಕೌಂಟ್. ಇಲ್ಲಿ ಯಾವುದೇ ಕ್ಲೇಮ್ ರೆಡ್ಯೂಸ್ ಆಗೋದಿಲ್ಲ. ಸೊ ದೇರ್ ಇಸ್ ಅನ್ ಇಶ್ಯೂ ಆಫ್ ಫ್ರೆಶ್ ಡಿಬೆಂಚರನ್ನು ಇಶ್ಯೂ ಮಾಡಿದ್ದಾರೆ, ಅದಕ್ಕೆ ಎಂಟ್ರಿ ಕೊಟ್ಟರೆ ಆಯಿತು. ಸೊ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಸೊ ಕ್ಯಾಶ್ ಅಕೌಂಟ್ ಡೆಟರ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು 5% ಫಸ್ಟ್ ಡಿಬೆಂಚರ್ಸ್ ಅಕೌಂಟ್. Next, the goodwill which stood at rupees 3 lakh was written down to 1,50,000. Here, the entire goodwill will not be written off. Only 50% of the goodwill will be written off. 3 lakh ittu, ಅದರಲ್ಲಿ 1,50,000 write off ಮಾಡಬೇಕು. The plant and machinery which was stood at rupees 1 lakh were written down to. ಆಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದ್ದೇನೆ ನಾನು, ಬೈ ಅನ್ನುವ ವರ್ಡ್ ಕೊಟ್ಟರೆ ಅಷ್ಟು ರೆಡ್ಯೂಸ್ ಆದದ್ದು ಅದನ್ನು ಡೈರೆಕ್ಟ್ ಕ್ಯಾಪಿಟಲ್ ರಿಡಕ್ಷನ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. 2 ಅಂತ ಕೊಟ್ಟರೆ ಯು ಹ್ಯಾವ್ ಟು ಎಸರ್ಟೈನ್ ದ ಡಿಫ್ರೆನ್ಸ್. ಓಕೆ,
ಈಗ 1 ಲ್ಯಾಕ್ ಇದ್ದದ್ದು ಈಗ 75,000 ಆಯಿತು. ಅದರ ಅರ್ಥ ಏನು, ಎಷ್ಟು ರಿಡ್ಯೂಸ್ಡ್, ಈಗ ಎಷ್ಟನ್ನು ನಾವು ರೈಟ್ ಆಫ್ ಮಾಡಬೇಕು, 25,000 ರೈಟ್ ಆಫ್ ಮಾಡಬೇಕು. The freehold and leasehold premises were stood at rupees 1,50,000 were returned down to, again 2 word given, 1,25,000. ಸೊ 1,50,000 ಇತ್ತು, ಈಗ 1,25,000ಗೆ ರೆಡ್ಯೂಸ್ ಆಯಿತು ಅಂತ ಹೇಳಿದರೆ, ಸೊ ನಾವೀಗ ರೈಟ್ ಆಫ್ ಮಾಡುವ ವ್ಯಾಲ್ಯೂ ಎಷ್ಟು, 25,000. ಬೈ ಅನ್ನುವ ವರ್ಡ್ ಕೊಟ್ಟರೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಷ್ಟನ್ನೇ ರೈಟ್ ಆಫ್ ಮಾಡೋದು. ಟು ಅನ್ನುವ ವರ್ಡ್ ಕೊಟ್ಟರೆ ಸೊ ಬುಕ್ ವ್ಯಾಲ್ಯೂ ಏನಿತ್ತು, ಈಗ ರೆಡ್ಯೂಸ್ಡ್ ವ್ಯಾಲ್ಯೂ ಏನಿತ್ತು, ಅದರ ಡಿಫ್ರೆನ್ಸನ್ನು ನಾವು ರೈಟ್ ಆಫ್ ಮಾಡಬೇಕು. ಓಕೆ, ಮೇಕ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ company necessitated by the above transaction. So how many journal entries we have to pass? First 5 lakh ವರ್ತ್ ಇದು ಇಕ್ವಿಟಿ ಶೇರ್ಸನ್ನು ಏನು ಫುಲ್ ಕನ್ವರ್ಷನ್ ಮಾಡಿ ಕ್ಲೇಮನ್ನು ರೆಡ್ಯೂಸ್ ಮಾಡೋದಕ್ಕೆ ಒಂದು ಎಂಟ್ರಿ. Second entry for the fresh issue of 5% first debenture. Third entry for writing up of the various assets. Only 3 entries we need to pass. Yes, first entry for reducing the claim of equity shares and for the conversion of the old equity shares. ಸೊ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each, 50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each. ಸೊ ಇಟ್ ವಿಲ್ ಬಿ ಟೋಟಲಿ ಕ್ಯಾನ್ಸಲ್ಡ್, ಅದು ಟೋಟಲ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ದೆರ್ ಫೋರ್ ವಿ ವಿಲ್ ಗಿವ್ ಡೆಬಿಟ್ ಟು ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 50,000 ಇಂಟು 10, 5 lakh rupees. ಅದು ಹೇಗೆಲ್ಲ ಕನ್ವರ್ಟ್ ಆಗಿದೆ, ಸೊ ಟು ನ್ಯೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh into 2/5 ಆಫ್ ದ ಎಕ್ಸಿಸ್ಟಿಂಗ್ ಶೇರ್ ಕ್ಯಾಪಿಟಲ್. ಇದ್ದ ಶೇರ್ ಕ್ಯಾಪಿಟಲ್ನ 2/5 ಅಂದರೆ 2 lakh rupees. ನೆಕ್ಸ್ಟ್ ಆ ನ್ಯೂ ಇಕ್ವಿಟಿ ಶೇರ್ಸ್ ಏನು ಇಶ್ಯೂ ಮಾಡಿದ್ದಾರೆ 2 lakh, ಅದರ 1/5 6% ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ದೆನ್ 6% ಸೆಕೆಂಡ್ ಡಿಬೆಂಚರ್ 60,000 ವರ್ತ್ ಇದು ಕೊಡ್ತಾರೆ. ಸೊ 5 lakhಲ್ಲಿ 2,40,000 60,000 ಕನ್ವರ್ಷನ್ ಆಗಿದೆ. ಈಗ ರೆಡ್ಯೂಸ್ಡ್ ವ್ಯಾಲ್ಯೂ ಎಷ್ಟು 2 lakh, ಅದನ್ನು ನಾವು ರೀಕನ್ಸ್ಟ್ರಕ್ಷನ್ ಅಕೌಂಟ್ ಆರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಗಾಟ್ ಇಟ್? 5 lakh equity share capital is converted into equity share and preference share and debenture. ಅದರಲ್ಲಿ ಏನು ಬ್ಯಾಲೆನ್ಸ್ ಉಳಿತದೆ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೆಕೆಂಡ್ ಎಂಟ್ರಿ ಫಾರ್ ದ ಇಶ್ಯೂ ಆಫ್ 5% ಫಸ್ಟ್ ಡಿಬೆಂಚರ್ಸ್. ಸೊ ಜಸ್ಟ್ ಬ್ಯಾಂಕ್ ಅಕೌಂಟ್ ಡೇಟರ್ ಟು 5% ಫಸ್ಟ್ ಡಿಬೆಂಚರ್ಸ್ ಅಕೌಂಟ್. ಓಕೆ, ಜಸ್ಟ್ ಎಂಟ್ರಿ ಪಾಸ್ ಮಾಡಿದಾಯಿತು. ನೆಕ್ಸ್ಟ್ ಫಾರ್ ರೈಟಿಂಗ್ ಅಪ್ ಆಫ್ ದ ವೇರಿಯಸ್ ಅಸೆಟ್ಸನ್ನು ರೈಟ್ ಆಫ್ ಮಾಡೋದಕ್ಕೆ ರೀಕನ್ಸ್ಟ್ರಕ್ಷನ್ ಅಕೌಂಟ್ ನೋಡಿ. ರೀಕನ್ಸ್ಟ್ರಕ್ಷನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ವಿ ಹ್ಯಾವ್ 2 lakh ಕ್ರೆಡಿಟ್, 2 lakh ಕ್ರೆಡಿಟ್ ಇದೆ ರೀಕನ್ಸ್ಟ್ರಕ್ಷನಲ್ಲಿ. ಸೊ ಇಲ್ಲಿ ಅದನ್ನು ರೈಟ್ ಆಫ್ ಮಾಡೋಕ್ಕೆ ಡೆಬಿಟ್ ಕೊಡ್ತೇವೆ. ಏನೆಲ್ಲ ನಮಗೆ ರೈಟ್ ಆಫ್ ಮಾಡಲಿಕ್ಕೆ ಹೇಳಿದ್ದಾರೆ, ಗುಡ್ ವಿಲ್ 3 lakh ಇತ್ತು, ಅದರಲ್ಲಿ 50% ಮಾತ್ರ ರೈಟ್ ಆಫ್ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ಲಾಂಟ್ ಆ್ಯಂಡ್ ಮಿಷನರಿ ಈಗ ರೈಟ್ ಆಫ್ ಮಾಡಲಿಕ್ಕೆ ಇರುವಂಥದ್ದು 25,000 ಆ್ಯಂಡ್ ಫ್ರೀ ಓಲ್ಡ್ ಆ್ಯಂಡ್ ಲೀಸ್ ಓಲ್ಡ್ ಪ್ರಿಮೈಸಸ್ 25,000. ಸೊ ಆ ವರ್ಡ್ ನೆನಪಲ್ಲಿ ಇಟ್ಕೊಳ್ಳಿ, ಬೈ ಮತ್ತು ಟು. ಬೈ ಅಂತ ಹೇಳಿದರೆ ಡೈರೆಕ್ಟ್ ಕೊಟ್ಟ ಅಮೌಂಟನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡೋದು, ಅಂದರೆ ಅಷ್ಟು ರೈಟ್ ಆಫ್ ಆಗಿದೆ ಅಂತ ಹೇಳಿ. ಟು ಅಂತ ಕೊಟ್ಟರೆ ಬುಕ್ ವ್ಯಾಲ್ಯೂ ಮತ್ತು ಈಗ ಏನು ಕೊಟ್ಟ ವ್ಯಾಲ್ಯೂ ಡಿಫ್ರೆನ್ಸನ್ನು ನಾವು ರಿಟರ್ನ್ ಆಫ್ ಮಾಡುವಂಥದ್ದು. ರೈಟ್, ಓನ್ಲಿ 3 ಎಂಟ್ರೀಸ್. ಎಸ್, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಏನು ಕೇಳಿಲ್ಲ, ಜಸ್ಟ್ 3 ಎಂಟ್ರಿ ಪಾಸ್ ಮಾಡಿದರೆ ಆಯಿತು. 4 ಎಂಟ್ರಿ ಪಾಸ್ ಮಾಡಿದರೆ ಓನ್ಲಿ 3 ಎಂಟ್ರೀಸ್. ಓಕೆ, ಓನ್ಲಿ 3 ಎಂಟ್ರೀಸ್. Look at the next problem. The balance sheet of Improving Limited at 31st December 2015 was as follows. 2,000 5% cumulative preference shares of rupees 100 each, 4,000 equity shares of rupees 100 each, 6% mortgage debenture, bank overdraft and creditors. Assets, goodwill at cost, freehold premises, plant and machinery, stock in trade, debtors, profit and loss account and cash balance. So in the asset side we have goodwill and profit and loss account. ಈ ಎರಡು ಬ್ಯಾಲೆನ್ಸನ್ನು ನಾವು ರೈಟ್ ಆಫ್ ಮಾಡಬೇಕು. ಓಕೆ, the company got the following scheme of capital reduction approved by the court. The preference shares to be reduced to rupees 75 per share fully paid. The word fully paid is given. We will assume that ಅದರ ಫೇಸ್ ವ್ಯಾಲ್ಯೂ ರಿಡ್ಯೂಸ್ ಆಗಿದೆ, ಪೇಡ್ ಅಪ್ ವ್ಯಾಲ್ಯೂ ರಿಡ್ಯೂಸ್ ಆಗಿದೆ. ಆ್ಯಂಡ್ ಇಕ್ವಿಟಿ ಶೇರ್ಸ್ ಟು ಬಿ rupees 40 ಫುಲ್ಲಿ ಪೇಡ್ ಅಪ್. ಇಕ್ವಿಟಿ ಶೇರ್ಸ್ ಏನಾಗಿದೆ, rupees 40 ಫುಲ್ಲಿ ಪೇಡ್ ಅಪ್ ಆಗಿದೆ ಅಂತ. ಸೊ ಟೋಟಲ್ ಪೇಡ್ ಅಪ್ ವ್ಯಾಲ್ಯೂ ಆ್ಯಸ್ ವೆಲ್ ಆಸ್ ಫೇಸ್ ವ್ಯಾಲ್ಯೂ ರಿಡ್ಯೂಸ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ತೇವೆ. ಸೊ ಅಂದರೆ ಇನ್ ಕೇಸ್ ಆಫ್ ಪ್ರಿಫರೆನ್ಸ್ ಶೇರ್ rupees 25 is to be transferred to capital reduction, and in case of equity shares 60 rupees should be transferred to capital reduction.
The debenture holders took over stock in trade and took the book debts. What do you mean by book debt? Book debt is nothing but debtors, okay, in full satisfaction of their amount due to them. So what is the debentures? Debentures yesterday, the total debentures 1 lakh. They agreed to take over stock and debtors. What is the total of stock and debtors? 50,000 plus 40,000, 90,000. ಸೊ 1 ಲ್ಯಾಕ್ ಡಿಬೆಂಚರ್ಸ್ಗೆ ಡಿಬೆಂಚರ್ ಸ್ಟಾಕ್ ಮತ್ತು ಡೆಟರ್ಸ್ ಟೇಕನ್ ಓವರ್ ಮಾಡ್ತಾರೆ 90,000 ಬರ್ತಿದ್ದು. ಅದರ ಅರ್ಥ ಏನು, ಇನ್ನೂ 10,000 ಬ್ಯಾಲೆನ್ಸ್ ಇದೆ. ಸೊ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿದ್ದಾರೆ. ಆ್ಯಂಡ್ ದಟ್ 10,000 ಇಸ್ ದ ರೆಡ್ಯೂಸ್ಡ್ ವ್ಯಾಲ್ಯೂ. ಅದು ಅಷ್ಟು ಕಮ್ಮಿಗೆ ಅವರು ಟೇಕನ್ ಓವರ್ ಅಷ್ಟು ಕಮ್ಮಿಗೆ ಸೆಟಲ್ಮೆಂಟಿಗೆ ಅವರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದಟ್ 10,000 ರೆಡ್ಯೂಸ್ಡ್ ಕ್ಲೇಮ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್. ಡಿಬೆಂಚರ್ಸ್ ವಿಲ್ ಬಿ ಕ್ಯಾನ್ಸಲ್ಡ್, ಟು ಸ್ಟಾಕ್, ಟು ಡೆಟರ್ಸ್, ಟು reconstruction or capital reduction 10,000. Next, the goodwill account is to be eliminated. Goodwill ಎಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 15,000, ಅದು ಫುಲ್ ರೈಟ್ ಆಫ್ ಮಾಡ್ತೇವೆ. The value of freehold premises is to be increased by 30%. ಇದು ನೋಡಿ, ಇದು ಯುನಿಕ್ ಐಟಮ್. ಎಲ್ಲವೂ ನಾವು ರೈಟ್ ಆಫ್ ಮಾಡೋದು, ಬಟ್ ಇದೇನಾಗಿದೆ, ಅಷ್ಟು ಬ್ಯಾಲೆನ್ಸ್ ಜಾಸ್ತಿ ಆಗಿದೆ. ದೆರ್ ಈಸ್ ಅನ್ ಅಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಫ್ರೀ ಹೋಲ್ಡ್ ಪ್ರಿಮೈಸಸ್. ಸೊ ಫ್ರೀ ಹೋಲ್ಡ್ ಪ್ರಿಮೈಸಸ್ 2 ಲ್ಯಾಕ್ ವರ್ತ್ ಇದೆ. 2 ಲ್ಯಾಕ್ ಇದ್ದು 30% ಅಂತ ಹೇಳಿದರೆ 60,000 ವರ್ತ್ ಇದ್ದು ಪ್ರಿಮೈಸಸ್ ಈಗ ಜಾಸ್ತಿ ಆಗಿದೆ. 2 ಲ್ಯಾಕ್ ಇದ್ದದ್ದು 2,60,000 ಆಗಿದೆ. ಈಗ ಎಂಟ್ರಿ ಏನಾಗುತ್ತೆ, ಯಾವುದಾದ್ರೂ ಅಸೆಟ್ಸ್ ಇದ್ದು ವ್ಯಾಲ್ಯೂ ಅಲ್ಲಿ ಕಮ್ಮಿ ಆದರೆ ನಾವು ಆ ಕಮ್ಮಿ ವ್ಯಾಲ್ಯೂಯನ್ನು ರೈಟ್ ಆಫ್ ಮಾಡಬೇಕು, ಸರಿಯಾ? ಆಗ ನಾವು ಏನೇ ಎಂಟ್ರಿ ಕೊಡ್ತೇವೆ ಅದನ್ನು ಕ್ಯಾಪಿಟಲ್ ರಿಡಕ್ಷನಿಂದ ರೈಟ್ ಆಫ್ ಮಾಡ್ತೇವೆ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟೆಡ್ ಟು ಅಸೆಟ್ಸ್ ಅಕೌಂಟ್. ಬಟ್ ಇದು ರಿವರ್ಸ್ ಎಂಟ್ರಿ, ಓಕೆ? ಯಾಕೆಂದರೆ ಇಲ್ಲಿ ಅಸೆಟ್ಸ್ ಇದ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ. ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಷ್ಟು ಕ್ಯಾಪಿಟಲ್ ರಿಡಕ್ಷನ್ಗೆ ಅಮೌಂಟು ಬಂದ ಹಾಗೆ ಆಗುತ್ತೆ. ಲ್ಯಾಬಿಲಿಟೀಸ್ ಕಮ್ಮಿ ಆದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಕೊಡ್ತೇವೆ. ಅಸೆಟ್ಸ್ ಜಾಸ್ತಿ ಆದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಕೊಡ್ತೇವೆ. ಅರ್ಥ ಮಾಡ್ಕೊಳ್ಳಿ, ಲ್ಯಾಬಿಲಿಟೀಸ್ ಕಮ್ಮಿ, ಈಗ ಶೇರ್ ಕ್ಯಾಪಿಟಲ್ ಕ್ಲೇಮ್ ಕಮ್ಮಿ ಆಯಿತು, ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಆಗುತ್ತೆ. ಈಗ ಅಸೆಟ್ಸ್ ಇದ್ದು ವ್ಯಾಲ್ಯೂ ಕಮ್ಮಿ ಆಯಿತು, ಕ್ಯಾಪಿಟಲ್ ರಿಡಕ್ಷನ್ ಡೆಬಿಟ್ ಆಗುತ್ತೆ, ರೈಟ್ ಆಫ್ ಮಾಡಬೇಕು. ಅದೇ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಕೊಡ್ತೇವೆ. ಸೊ ಇದು ಉಲ್ಟಾ ಇಫೆಕ್ಟ್. ಗಾಟ್ ಇಟ್? ಈಗ ಏನು ಎಂಟ್ರಿ ಆಗುತ್ತೆ, ಇಫ್ ದೆರ್ ಈಸ್ ಎನಿ ಅಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಗೆ ಏನಾದರೂ ಅಪ್ರಿಸಿಯೇಷನ್ ಆದರೆ, ಯೂಶ್ವಲಿ ಡೆಪ್ರಿಸಿಯೇಷನ್ ಆದರೆ ಏನು ಮಾಡ್ತೇವೆ, ಕ್ಯಾಪಿಟಲ್ ರಿಡಕ್ಷನ್ ಟು ಅಸೆಟ್ ಅಕೌಂಟ್. ಅದೇ ಅಪ್ರಿಸಿಯೇಷನ್ ಆದರೆ ಅಸೆಟ್ ಅಕೌಂಟ್ ಡೇಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಓಕೆ? ಅಲ್ಲಿ ಅಷ್ಟು ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇಸ್ ಟು ಬಿ ಡೆಪ್ರಿಸಿಯೇಟೆಡ್ ಬೈ 1/3%. ಸೊ ಇದು ರೈಟ್ ಆಫ್ ಮಾಡುವಂಥ ವ್ಯಾಲ್ಯೂ. ಎಕ್ಸ್ಪೆನ್ಸಸ್ ಆಫ್ ರೀಕನ್ಸ್ಟ್ರಕ್ಷನ್ ಅಮೌಂಟೆಡ್ ಟು ₹3,000. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ವೆನ್ ಎವರ್ ದೆರ್ ಈಸ್ ಎಕ್ಸ್ಪೆನ್ಸಸ್, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಇದ್ದಾಗ ನಾವು 2 ಎಂಟ್ರಿ ಕೊಡಬೇಕು. ಫಸ್ಟ್ ಒನ್ ಫಾರ್ ಮೇಕಿಂಗ್ ದ ಪೇಮೆಂಟ್, ಅದಕ್ಕೆ ಪೇಮೆಂಟ್ ಮಾಡೋದಕ್ಕೆ ಎಂಟ್ರಿ ಕೊಡಬೇಕು. ಪೇಮೆಂಟ್ ಮಾಡೋಕೆ ಏನಾಗುತ್ತೆ, ಕ್ಯಾಶ್ ಹೋಗುತ್ತೆ. ಆ್ಯಂಡ್ ದ ಎಂಟ್ರಿ ವಿಲ್ ಬಿ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಓಕೆ? ಆ್ಯಂಡ್ ಅದನ್ನು ರೈಟ್ ಆಫ್ ಮಾಡಲಿಕ್ಕೆ ಇನ್ನೊಮ್ಮೆ ನಾವು ಎಂಟ್ರಿ ಕೊಡಬೇಕು. ಅದು ಎಲ್ಲಿ ಕೊಡ್ತೇವೆ ಅಂತ ಹೇಳಿದರೆ, ಕ್ಯಾಪಿಟಲ್ ರಿಡಕ್ಷನ್ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್ ರೈಟ್ ಆಫ್ ಮಾಡಲಿಕ್ಕೆ ನಾವು ಎಂಟ್ರಿ ಕೊಡ್ತೇವಲ್ಲ, ಅದರ ಜೊತೆಗೆ ಈ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ತೋರಿಸಬೇಕು. ಗಾಟ್ ಇಟ್? ಸೊ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ಸನ್ನು ರೈಟ್ ಆಫ್ ಹೇಗೂ ಮಾಡ್ತೇವೆ, ಅದರ ಜೊತೆಗೆ ಅದಕ್ಕೆ ಆ್ಯಕ್ಚುಯಲ್ ಪೇಮೆಂಟ್ ಮಾಡೋದಕ್ಕೂ ಎಂಟ್ರಿಯನ್ನು ತೋರಿಸಬೇಕು. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಶೋನ್ ಟ್ವೈಸ್. ಒಮ್ಮೆ ಡೆಬಿಟ್ ಕೊಡ್ತೇವೆ, ಇನ್ನೊಮ್ಮೆ ರೈಟ್ ಆಫ್ ಮಾಡುವಾಗ ಅದನ್ನು ಕ್ಯಾಪಿಟಲ್ ರಿಡಕ್ಷನಿಂದ ರೈಟ್ ಆಫ್ ಮಾಡುವಾಗ ಅದಕ್ಕೆ ಕ್ರೆಡಿಟ್ ಕೊಟ್ಟು ಕ್ಯಾನ್ಸಲ್ ಮಾಡಿ ಬಿಡ್ತೇವೆ. ಎಸ್, ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ದ ಎಬೋ ಆ್ಯಂಡ್ ಪ್ರಿಪೇರ್ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಯಾವುದು, ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಗಿ ಕನ್ವರ್ಟ್ ಆದದಕ್ಕೆ ಫೇಸ್ ವ್ಯಾಲ್ಯೂ ಆ್ಯಸ್ ವೆಲ್ ಆಸ್ ಪೇಯ್ಡ್ ಅಪ್ ವ್ಯಾಲ್ಯೂ ರೆಡ್ಯೂಸ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೇವೆ. ಸೊ ದ ಎಂಟ್ರಿ ವಿಲ್ ಬಿ 100 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದು ಕ್ಯಾನ್ಸಲ್ ಆದದ್ದು ₹75ಗೆ ಕ್ಯಾನ್ಸಲ್ ಆಗಿದೆ. ಈಗ ₹75 ಆಗಿ ಕನ್ವರ್ಟ್ ಆಗಿದೆ. ಸೊ ಏನು ರಿಮೈನಿಂಗ್ ಅಮೌಂಟ್ ₹25 ಏನಿದೆ ಪರ್ ಶೇರ್, ಅದನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇನ್ ದ ಸೇಮ್ ವೇ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿತ್ತು, 4 ಲ್ಯಾಕ್ ಇತ್ತು ಓಲ್ಡ್, ಅದು ಕ್ಯಾನ್ಸಲ್ ಆಯಿತು. ಈಗ ಅದು ₹100 ಇದ್ದದ್ದು 40 ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಏನು ಆ ರಿಮೈನಿಂಗ್ ₹60 ಏನಿದೆ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ, ಓಕೆ? ನೆಕ್ಸ್ಟ್
6% ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಫಸ್ಟಿಗೆ ಏನು ಮಾಡ್ತೇವೆ, 6% ಡಿಬೆಂಚರ್ಸ್ಗೆ ಇದು ಸ್ವಲ್ಪ ಚೇಂಜಸ್ ಆದರೆ ಡೈರೆಕ್ಟ್ ಡಿಬೆಂಚರ್ಸ್ಗೂ ಟ್ರಾನ್ಸ್ಫರ್ ಮಾಡ್ಬೋದು, ಅವ್ರ ಡಿಬೆಂಚರ್ ಹೋಲ್ಡರ್ಸ್ಗೂ ಟ್ರಾನ್ಸ್ಫರ್ ಮಾಡ್ಬೋದು, ನೋ ಎನಿ ಇಶ್ಯೂ, ಪ್ರಾಬ್ಲಮ್ ಏನಾಗೋದಿಲ್ಲ. ಬಟ್ ಬೆಟರ್ ಇಲ್ಲಿ ಏನು ಮಾಡಿ, ಫಸ್ಟ್ ಡಿಬೆಂಚರನ್ನು ಡಿಬೆಂಚರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಡಿಬೆಂಚರ್ ಹೋಲ್ಡರ್ಗೆ ಫೈನಲ್ ಸೆಟಲ್ಮೆಂಟ್ ಮಾಡುವ ಎಂಟ್ರಿ ಕೊಡುವ. ಓಕೆ, ಸೊ 6% ಡಿಬೆಂಚರ್ಸ್ ಅಕೌಂಟ್ ಎಟರ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಡಿಬೆಂಚರನ್ನು ಡಿಬೆಂಚರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಂಟ್ರಿ ಕೊಡಿ. ನೆಕ್ಸ್ಟ್ ಆ ಡಿಬೆಂಚರ್ ಹೋಲ್ಡರ್ಸ್ಗೆ ಸೆಟಲ್ಮೆಂಟ್ ಮಾಡೋದಕ್ಕೆ ಎಂಟ್ರಿ ಕೊಡಿ. ಸೊ ಡಿಬೆಂಚರ್ಸ್ ಎಷ್ಟಿತ್ತು, 1 lakh ಇತ್ತು, 1 lakh ಡಿಬೆಂಚರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಈಗ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಅವರಿಗೆ ಸೆಟಲ್ ಮಾಡುವಾಗ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅವ್ರು ಏನೆಲ್ಲ ಟೇಕನ್ ಓವರ್ ಮಾಡಿದ್ದಾರೆ, ಸ್ಟಾಕ್ 50,000, ಡೆಟರ್ಸ್ 40,000. ಈಗ 10,000 ಬ್ಯಾಲೆನ್ಸ್ ಬರುತ್ತೆ, ಅದನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ 10,000 ಕಮ್ಮಿ ಕ್ಲೇಮನ್ನು ಅವರು ರಿಸೀವ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಏನು ಕಮ್ಮಿ ಕ್ಲೇಮ್ ರಿಸೀವ್ ಮಾಡಿದಾರೋ ಅದು ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್, ಫ್ರೀ ಹೋಲ್ಡ್ ಪ್ರಿಮೈಸಸ್, ದೆರ್ ಇಸ್ ಅನ್ ಎಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಫ್ರೀ ಹೋಲ್ಡ್ ಪ್ರಿಮೈಸಸ್, ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಎಪ್ರಿಸಿಯೇಷನ್ ಏನಾದರೂ ಇದ್ದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಅದು ಕ್ರೆಡಿಟ್ ಆಗುತ್ತೆ. ಓಕೆ, ಫ್ರೀ ಹೋಲ್ಡ್ ಪ್ರಿಮೈಸಸ್ ವಿಲ್ ಬಿ ಡೆಬಿಟೆಡ್. ಫ್ರೀ ಹೋಲ್ಡ್ ಪ್ರಿಮೈಸಸ್ ಏನು ಎಪ್ರಿಸಿಯೇಷನ್ ಆಗುತ್ತೆ ಆ ರೆಸ್ಪೆಕ್ಟಿವ್ ಅಸೆಟಿಗೆ ಡೆಬಿಟ್ ಕೊಡ್ತೇವೆ, ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಕೊಡ್ತೇವೆ. ಸೊ 60,000 ಎಕ್ಸ್ಟ್ರಾ ಕ್ಯಾಪಿಟಲ್ ರಿಡಕ್ಷನ್ಗೆ ಕ್ರೆಡಿಟ್ ಬಂತು. Next, we have the reconstruction expenses. Reconstruction expenses account entered to cash account. 3,000 will go out of the business. So now we have to pass the entry for writing up of the various overvalued portion of the fixed assets and for writing up of the debit balance of profit and loss and goodwill. Yes. So ಎಷ್ಟುಂಟು ಕ್ಯಾಪಿಟಲ್ ರಿಡಕ್ಷನಲ್ಲಿ ಬ್ಯಾಲೆನ್ಸ್ 1 by 1 ನೋಡ್ತಾ ಬನ್ನಿ. ಒಂದು ಫಸ್ಟ್ ಎಂಟ್ರಿಯಲ್ಲಿ 50,000 ಕ್ರೆಡಿಟ್ ಇದೆ, ಸೆಕೆಂಡ್ ಎಂಟ್ರಿಯಲ್ಲಿ 2,40,000 ಕ್ರೆಡಿಟ್ ಇದೆ, ಥರ್ಡಲ್ಲಿಲ್ಲ, ಫೋರ್ತಲ್ಲಿ 10,000 ಕ್ರೆಡಿಟ್ ಇದೆ, ಫಿಫ್ತ್ ಎಂಟ್ರಿಯಲ್ಲಿ 60,000 ಕ್ರೆಡಿಟ್ ಇದೆ. ಬಟ್ ಸಿಕ್ಸ್ತ್ ಎಂಟ್ರಿಯಲ್ಲಿ ಏನಿದೆ, 3,000 ಸಿಕ್ಸ್ತ್ ಎಂಟ್ರಿ ಎಲ್ಲವೂ ಡೆಬಿಟೇ ಇರೋದು, ಎಲ್ಲವೂ ಕ್ರೆಡಿಟೇ ಇರೋದು. ಓಕೆ, ಯಾವುದೇ ಡೆಬಿಟ್ ಇಲ್ಲ, ಎಲ್ಲವೂ ಕ್ರೆಡಿಟ್ ಇರೋದು. ಎಷ್ಟು, 3,60,000 ಕ್ರೆಡಿಟ್ ಇದೆ ಕ್ಯಾಪಿಟಲ್ ರಿಡಕ್ಷನಲ್ಲಿ. ಈಗ ಅದರಿಂದ ಎಲ್ಲವನ್ನು ನಾವು ರೈಟ್ ಆಫ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ನಾನು ಹೇಳಿದೆ, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ಗೆ 2 ಸರಿ ಎಂಟ್ರಿ ಕೊಡಬೇಕು. ಒಮ್ಮೆ ಎಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ, ಪೇಮೆಂಟ್ ಮಾಡೋದಕ್ಕೆ ಟು ಕ್ಯಾಶ್ ಅಂತ ಕೊಟ್ಟಿದ್ದೀರಿ, ಇನ್ನೊಮ್ಮೆ ಅದನ್ನು ರೈಟ್ ಆಫ್ ಮಾಡುವಾಗ ಎಂಟ್ರಿ ಕೊಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ will be completely written off, even otherwise if it is not given in the problem. ಗುಡ್ವಿಲ್ 15,000 ರೈಟ್ ಆಫ್ ಆಗಿದೆ. ಇಲ್ಲಿ ನೋಡಿ, ರೀಕನ್ಸ್ಟ್ರಕ್ಷನ್ಗೆ ಇನ್ನೊಮ್ಮೆ ನೀವು ಎಂಟ್ರಿ ಕೊಡಬೇಕು, ಇದನ್ನು ರೈಟ್ ಆಫ್ ಮಾಡೋದು. ಓಕೆ, ಕ್ಯಾನ್ಸಲ್ ಮಾಡಲಿಕ್ಕೆ. ಪ್ಲಾಂಟ್ ಆ್ಯಂಡ್ ಮಿಷನರಿ 33, 1/3% ರೆಡ್ಯೂಸ್ ಆಗಿದೆ. ಏನು ರಿಮೈನಿಂಗ್ ಬ್ಯಾಲೆನ್ಸ್ ಇದೆ 2,000 rupees, ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಎಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ಬೇಕು. ಓಕೆ, ಆಫ್ಟರ್ ರೈಟಿಂಗ್ ಆಫ್ ವೇರಿಯಸ್ assets, so still we will get the balance of rupees 2,000. It has to be transferred to capital reserve, right? Next we will prepare balance sheet. So balance sheet alli 4 lakh equity shares of rupees 40 each after conversion. So 2,000, 5% preference share of rupees 75 each. Next capital reserve, ನಮಗೆ capital reduction ಅಲ್ಲಿ ಉಳಿದ ಬ್ಯಾಲೆನ್ಸ್ ಇದು 2,000. ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ರೆಡಿಟರ್ಸ್ ನೋ ಎನಿ ಚೇಂಜಸ್. ಸೊ ಡಿಬೆಂಚರ್ಸ್ ಏನಾಗಿದೆ, ಡಿಬೆಂಚರ್ಸನ್ನು ಇಲ್ಲಿ ತೋರಿಸ್ಲಿಕ್ಕಿಲ್ಲ, ಬಿಕಾಸ್ ಆಲ್ ಡಿಬೆಂಚರ್ಸ್ ವರ್ ಸೆಟಲ್ಡ್. ಸೊ ದೇ ಟುಕ್ ಓವರ್ ಸ್ಟಾಕ್ ಆ್ಯಂಡ್ ಡೆಟರ್ಸ್, ಆ್ಯಂಡ್ ಏನು 10,000 ಬ್ಯಾಲೆನ್ಸ್ ಇತ್ತು ಅದನ್ನು ನಾವು ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡಿ ಡಿಬೆಂಚರ್ ಹೋಲ್ಡರ್ಸನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಬಿಟ್ಟಿದ್ದೇವೆ, ಅವರಿಗೆ ಸೆಟಲ್ಮೆಂಟ್ ಮಾಡಿ ಬಿಟ್ಟಿದ್ದೇವೆ. ಓಕೆ, ನೆಕ್ಸ್ಟ್ ಅಸೆಟ್ಸ್ ಫ್ರೀ ಹೋಲ್ಡ್ ಪ್ರಿಮೈಸಸ್, ದೆರ್ ಇಸ್ ಅನ್ ಅಪ್ರಿಸಿಯೇಷನ್, ಇಟ್ ಶುಡ್ ಬಿ ಆ್ಯಡೆಡ್. ಸೊ ದಿಸ್ ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಸೊ 60,000 ಅಪ್ರಿಸಿಯೇಷನ್ ಇತ್ತು, ಅದನ್ನು ಆ್ಯಡ್ ಮಾಡಬೇಕು. ದೆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ 3 lakh ಇತ್ತು, ಅದರಲ್ಲಿ 33, 1/3% ಅಂತ ಹೇಳಿದರೆ 1/3. ಸೊ ಅದನ್ನು ರೈಟ್ ಆಫ್ ಮಾಡ್ತೇವೆ, 1 lakh ರೈಟ್ ಆಫ್ ಮಾಡ್ತೇವೆ. ಕ್ಯಾಶ್ ಎಕ್ಸಿಸ್ಟಿಂಗ್ ಬ್ಯಾಲೆನ್ಸ್ 5,000 ಇತ್ತು, ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿ, ಎಕ್ಸಿಸ್ಟಿಂಗ್ ಬ್ಯಾಲೆನ್ಸ್ 5,000 ಇತ್ತು, ಅದರಲ್ಲಿ ನಾವು ಏನು ಮಾಡಿದ್ದೇವೆ, 3,000 rupees ರಿಯಲೈಸೇಷನ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಿದ್ದೇವೆ. ಸೊ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ ನೋಡಿ, ರೀಕನ್ಸ್ಟ್ರಕ್ಷನ್ ಅಕೌಂಟ್ ಎಟರ್ ಟು ಕ್ಯಾಶಿಗೆ ಕ್ರೆಡಿಟ್ ಕೊಟ್ಟಿದ್ದೀರಿ, ಅಷ್ಟು ಕ್ಯಾಶ್ ಹೋಗುತ್ತೆ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಎಷ್ಟುಂಟು, ಓನ್ಲಿ 2,000. ಓಕೆ, ಸೊ ಇಷ್ಟೇ ಇರುವಂಥದ್ದು. ಇಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಬೇಕು, ಯಾವುದು ಅಂತ ಹೇಳಿದರೆ, ದೆರ್ ಈಸ್ ಅನ್ ಅಪ್ರಿಸಿಯೇಷನ್ ಇನ್ ದ ಅಸೆಟ್. ಅಪ್ರಿಸಿಯೇಷನ್ ಬಂದಾಗ
2 ಕ್ಯಾಪಿಟಲ್ ರಿಡಕ್ಷನ್ ಬರುತ್ತೆ. ಅದೇ ಡೆಪ್ರಿಸಿಯೇಷನ್ ಬಂದಾಗ ಇಲ್ಲಿ ನೋಡಿ 7th ಎಂಟ್ರಿ ನೋಡಿ, ಇಲ್ಲಿ ಡೆಪ್ರಿಸಿಯೇಷನ್ ಇದೆ ಅಂತ ಹೇಳುವಾಗ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ, ಆಗ ಕ್ಯಾಪಿಟಲ್ ರಿಡಕ್ಷನ್ ಡೆಬಿಟ್ ಆಗುತ್ತೆ, ಅಸೆಟ್ ಕ್ರೆಡಿಟ್ ಆಗುತ್ತೆ. ಓಕೆ, ಅಪ್ರಿಸಿಯೇಷನ್ ಇದ್ದಾಗ ಅಸೆಟ್ ಡೆಬಿಟ್ ಆಗುತ್ತೆ, ಕ್ಯಾಪಿಟಲ್ ರಿಡಕ್ಷನ್ ಕ್ರೆಡಿಟ್ ಆಗುತ್ತೆ. ಆ ಡಿಫ್ರೆನ್ಸ್ ಅನ್ನೋದು ಫೈಂಡ್ ಔಟ್ ಮಾಡಿ. ಓಕೆ, ಅದೊಂದು ಇಲ್ಲಿ ನೋಟ್ ಮಾಡಬೇಕು. ಆಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಅಪ್ರಿಸಿಯೇಷನನ್ನು ಆ ರೆಸ್ಪೆಕ್ಟಿವ್ ಅಸೆಟ್ಗೆ ಆ್ಯಡ್ ಮಾಡ್ತೇವೆ. ಇನ್ನೊಂದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದ್ದರೆ 2 ಇಫೆಕ್ಟ್ ತೋರಿಸಬೇಕು. ಸೊ ಫಸ್ಟ್ ಒನ್ ಫಾರ್ ದ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. Liquidation means reconstruction. Reconstruction expenses accounted to cash or bank account. Next again, that reconstruction expenses must be written off out of a capital reduction or reconstruction account.